ಸ್ಟೂಡೆಂಟ್ ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋರ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಮತದಾರರ ಪಟ್ಟಿ ಪರಿಷ್ಕರಣೆ, ಚುನಾವಣಾ ವೀಕ್ಷಕ ಉಜ್ವಲ್ ಕುಮಾರರಿಂದ ಸಭೆ, ಹೊಸ ಮತದಾರರ ನೋಂದಣಿಗೆ ಸಲಹೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ 29ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ. ಎಸ್ ಮಾರಪ್ಪ. ಸಿಟಿ ರವಿ ಅಸಂವಿಧಾನಿಕ ಪದ ಬಳಕೆ, ಮಹಿಳಾ ಸಮುದಾಯಕ್ಕೆ ಅಪಮಾನ, ಕ್ಷಮೆ ಕೇಳದಿದ್ದರೆ ಮನೆಗೆ ಮುತ್ತಿಗೆ. ನಿರ್ಮಲಾ ಬೆಣ್ಣೆ. ಯೂರೋ ಕಿಡ್ಸ್ ರಾಯಲ್ ಕೆನಕ್ ರೋಡ್ ಶಾಲೆ ವಾರ್ಷಿಕೋತ್ಸವ, ಮಕ್ಕಳಲ್ಲಿ ಶ್ರೇಷ್ಠ ಜ್ಞಾನ ಬೆಳೆಸುವುದು ಅಗತ್ಯ. ಸ್ಮಿತಕ್ಕ. ಅಮಿತ್ ಶಾ ಸಂಪುಟದಿಂದ ವಜಾಗೊಳಿಸಲು ಆಗ್ರಹಿಸಿ ಮಾದರ ಚೆನ್ನಯ್ಯ ಸೇವಾ ಸಮಿತಿ ಮನವಿ. ಅಮಿತ್ ಶಾ ಸಂಪುಟದಿಂದ ವಜಾಗೊಳಿಸಲು ಅಂಬೇಡ್ಕರ್ ಸೇವಾ ಸಮಿತಿ ಒತ್ತಾಯ. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಭತ್ತ ಜೋಳ ಮಾರಾಟಕ್ಕೆ ಡಿಸೆಂಬರ್ 31ರೊಳಗೆ ನೋಂದಣಿ ಪಡೆಯಲು ತಹಶೀಲ್ದಾರ್ ಸುರೇಶ್ ವರ್ಮಾ ಮನವಿ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸುವ ಮೂಲಕ ಮನೆ ಮನೆಗೆ ತೆರಳಿ ಸಮರ್ಪಕವಾಗಿ ಪರಿಶೀಲಿಸಿ ಸರ್ವೆ ನಡೆಸಬೇಕಾಗಿದೆ ಎಂದು ಚುನಾವಣಾ ವೀಕ್ಷಕ ಉಜ್ವಲ್ ಕುಮಾರ್ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಆರ್ಒ, ಎಇಆರ್ಒ ಹಾಗೂ ಚುನಾವಣಾ ಇಲಾಖೆ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಯುವ ಮತದಾರರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುತ್ತಿಲ್ಲ. ಮನೆ ಮನೆಗೆ ತೆರಳಿ ಸರ್ವೆ ನಡೆಸಿ ಮಾಹಿತಿ ಪಡೆದುಕೊಂಡು ಪಟ್ಟಿ ಮಾಡುತ್ತಿಲ್ಲ. ಇದರಿಂದ ಸಾಕಷ್ಟು ಯುವ ಮತದಾರರು ಪಟ್ಟಿಯಿಂದ ಹೊರಗುಳಿಯುತ್ತಿರುವುದು ಕೇವಲ ಜಾಗೃತಿ ಮಾತ್ರವಲ್ಲ, ಮನೆಗೆ ತೆರಳಿ ಯುವ ಮತದಾರರನ್ನು ಪಟ್ಟಿಯಲ್ಲಿ ಸೇರಿಸಬೇಕೆಂದರು. ಚುನಾವಣೆ ವೇಳೆ ಮತದಾರರ ಪಟ್ಟಿಯಲ್ಲಿ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗುತ್ತಿದ್ದು ರಾಜಕೀಯ ಪಕ್ಷಗಳಿಂದ ದೂರುಗಳು ಬರುತ್ತಿದೆ. ಗ್ರಾಮಗಳಲ್ಲಿ ಮತದಾನ ಕೇಂದ್ರದ ವ್ಯಾಪ್ತಿಯಲ್ಲಿ 2-3 ಕೇಂದ್ರಗಳಿದ್ದಲ್ಲಿ ಹೆಸರುಗಳು ಮತ್ತೊಂದು ಮತದಾನ ಕೇಂದ್ರದ ಪಟ್ಟಿಯಲ್ಲಿ ಸೇರ್ಪಡೆಯಾಗುತ್ತಿದೆ. ಇದರಿಂದ ಮತದಾನದಿಂದಲೂ ಹಿಂದುಳಿಯಬಹುದಾಗಿದೆ ಎಂದರು. ಪಟ್ಟಿಯಲ್ಲಿ ಸಾಕಷ್ಟು ಮರಣ ಹೊಂದಿದ ಮತದಾರರು ಇದ್ದರೂ ಪರಿಶೀಲನೆ ಮಾಡಿ ಡಿಲೀಟ್ ಮಾಡಬೇಕು. ಮನೆಗೆ ಭೇಟಿ ನೀಡದೆ ಪರಿಶೀಲನೆ ಮಾಡದೇ ಇರುವುದರಿಂದ ಪಟ್ಟಿಯಲ್ಲಿ ಇರುತ್ತದೆ. ಮತದಾರರು ಹೆಚ್ಚಿದ್ದರೂ ಮತದಾನ ಪ್ರಮಾಣ ಇಳಿಕೆ ಕಂಡುಬರುತ್ತದೆ. ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಸಮರ್ಪಕವಾಗಿ ಪರಿಶೀಲನೆ ಮಾಡಬೇಕು. ಜಿಲ್ಲೆಯಲ್ಲಿ ವಿವಿಧ ಕಡೆ ವೀಕ್ಷಣೆ ಮಾಡಲಾಗಿದೆ. ಕುಟುಂಬದಲ್ಲಿದ್ದರೂ ಬೇರೆಯಾಗಿದ್ದರೂ ವಾಸ ಮಾಡುವ ಪ್ರದೇಶದಲ್ಲಿ ಅವರ ಹೆಸರು ವಿಳಾಸ ಬದಲಾವಣೆ ಮಾಡಿಲ್ಲವೆಂದರು. ಕೇಂದ್ರ ಚುನಾವಣಾ ಆಯೋಗ ಸೂಕ್ತ ನಿರ್ದೇಶಕ ನೀಡಿದ್ದು ಪ್ರತಿ 6 ತಿಂಗಳಿಗೊಮ್ಮೆ ಮನೆ ಮನೆ ಪರಿಶೀಲನೆ ಮಾಡಬೇಕು. ಮತದಾರ ಪಟ್ಟಿಯಲ್ಲಿರುವ ದೋಷಗಳನ್ನು ಸರಿಪಡಿಸಬೇಕು. ಇದರಿಂದ ಸಾಕಷ್ಟು ಯುವ ಮತದಾರರು ಸೇರ್ಪಡೆ ಜೊತೆಗೆ ಮರಣ ಹೊಂದಿದವರು ಹೆಸರು ಡಿಲೀಟ್ ಹಾಗೂ ವಿಳಾಸ ಬದಲಾವಣೆ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಹೊಸ ಮತದಾರರು ಹೊಸ ಸೇರ್ಪಡೆ ಮತ್ತು ತಿದ್ದುಪಡಿ ವೇಳೆ ಸರಿಯಾದ ಮಾಹಿತಿ ಸಲ್ಲಿಸಿ ಅರ್ಜಿ ಸಲ್ಲಿಸಿದ ಮೇಲೆಯೂ ಸರಿಪಡಿಸದೇ ಇದ್ದಲ್ಲಿ ಚುನಾವಣೆ ಮತದಾರರ ಪಟ್ಟಿಯಿಂದ ಹೊರಗುಳಿಯುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರು ಉದ್ದೇಶಪೂರ್ವಕವಾಗಿಯೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರನ್ನು ಅಪಮಾನಿಸಿದರು. ಪೂರ್ವ ನಿಯೋಜಿತ ಬಿಜೆಪಿ ಅವರಿಗೆ ಪ್ರಾರಂಭದಿಂದಲೂ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಡಿಸೆಂಬರ್ 27ರಂದು ಪ್ರಗತಿಪರ ಎಲ್ಲ ಸಂಘಟನೆಗಳು ಒಗ್ಗೂಡಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತದೆ ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಎಸ್ ಮಾರಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂವಿಧಾನ ರಚನೆ ಸಂದರ್ಭದಲ್ಲಿಯೇ ಆರ್ಎಸ್ಎಸ್ ಹಿಂದೂ ಮಹಾಸಭಾಗಳು ಸಂವಿಧಾನವನ್ನು ವಿರೋಧಿಸಿದ್ದು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಸಂವಿಧಾನ ವಿರೋಧಿ ಬೆಳವಣಿಗೆಗಳನ್ನು ನಡೆಸುತ್ತಲೇ ಬಂದಿದೆ. ದೇಶದ ಬಹುಸಂಖ್ಯಾತ ಸಮುದಾಯಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒಂದಿಗೆ ಭಾವನಾತ್ಮಕ ಸಂಬಂಧ ಹೊಂದಿದ್ದು,
ಅವರೇ ನಮಗೆ ದೇವರು. ಇಲ್ಲಿಯವರೆಗೆ ದೇವರನ್ನು ನಂಬಿದ್ದರೆ ಶೋಷಿತ ಸಮುದಾಯಗಳು ಕನಿಷ್ಠ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ, ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರಕ್ಕೆ ಬಂದಿರುವ ಬಿಜೆಪಿಯವರು ಕಪಟ ನೀತಿ ಅನುಸರಿಸುತ್ತಿದ್ದಾರೆ. ಮೇಲ್ನೋಟಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಪರವೆಂದು ಬಿಂಬಿಸಿಕೊಂಡು ಆಂತರಿಕವಾಗಿ ಸಂವಿಧಾನ ವಿರೋಧಿಯಾಗಿಯೇ ನಡೆದುಕೊಳ್ಳುತ್ತಲೇ ಬಂದಿದ್ದಾರೆ. ಬಿಜೆಪಿಯವರ ಮನಸ್ಥಿತಿ ಏನು ಎಂಬುದು ಮತ್ತೊಂದು ಸ್ಫೋಟಗೊಂಡಿದೆ. ಅದು ಆಕಸ್ಮಿಕವೂ ಅಲ್ಲ, ಉದ್ದೇಶಪೂರ್ವಕವಾಗಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತದೆ. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಪ್ರಗತಿಪರ ದಲಿತ ಸಂಘಟನೆಗಳು, ಹಿಂದುಳಿದ ಶೋಷಿತ ಸಮುದಾಯಗಳು ಸೇರಿದಂತೆ ಸಂವಿಧಾನ ಪ್ರೀತಿಸುವ ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕೆಂದರು. ದೇಶಾದ್ಯಂತ ಎಲ್ಲ ಕಡೆ ನಿನ್ನೆ ಮನೆಯಲ್ಲಿ ಕೂಡ ಕಂಟಿನ್ಯೂ ಆಗಿ ರೈತರಲ್ಲಿ ಪ್ರತಿಭಟನೆ ತಮ್ಮೆಲ್ಲ ಗಮನಕ್ಕೆ ಬಂದಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ಅಮಿತ್ ಶಾ ಅವರು ಅಚಾನಕ್ಕಾಗಿ ಅಥವಾ ಸಡನ್ ಯಾವುದೋ ಒಂದು ವಿಷಯದಲ್ಲಿ ಮಾತಾಡಿದ್ದಾರೆ ಅಂತಂದ್ರೆ ಆ ಮಾತಿಗೆ ಬಹಳ ಜವಾಬ್ದಾರಿ ಇರ್ತಕ್ಕಂಥ ವಿಷಯ. ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸರಿಸಮಾನವಾಗಿ ಜವಾಬ್ದಾರಿಯನ್ನು ಹೊತ್ತತಕ್ಕಂಥದ್ದು, ಅದನ್ನು ಮಾತಾಡ್ತಕ್ಕಂಥ ಒಂದು ಸೀರಿಯಸ್ ಅನ್ನು ನಾವು ನೋಡ್ತಾ ಬಂದಿದ್ದೇವೆ. ಪಾರ್ಲಿಮೆಂಟ್ನಲ್ಲಿ ಕಂಟಿನ್ಯೂ ಆಗಿ ಸಂವಿಧಾನದ ಬಗ್ಗೆ ಒಂದು ಚರ್ಚೆ ಇದೆ. ವಿಶೇಷವಾಗಿ ರಾಜವರು 15-16 ಸುಮಾರು 40 ನಿಮಿಷ ಮಾತಾಡಿದ್ದಾರೆ ತಮಿಳುನಾಡು ರಾಜವರು. ಅದೆಲ್ಲದಕ್ಕೆ ಅವರು ಉತ್ತರ ಕೊಡಬೇಕಾಗಿತ್ತು. ಆ ಉತ್ತರ ಕೊಡ್ತಕ್ಕಂಥ ಬರದಲ್ಲಿ ಅಂಬೇಡ್ಕರ್ನ ಮತ್ತು ಸಂವಿಧಾನವನ್ನ ಅಂತ ಅನ್ನೋ ಬದಲಿಗೆ ಅಂಬೇಡ್ಕರ್ ಅಂತ ನೀವು ಎಷ್ಟಂತಿರಲ್ಲ, ಅದರ ಬದಲಿಗೆ ಕಾನ್ಸ್ಟಿಟ್ಯೂಷನ್ ಒಂದು ನಡಾವಳಿಗಳಲ್ಲಿ ಡಿಬೇಟ್ಗಳಲ್ಲಿ ಕೂಡ ಅವರು ಹೆಚ್ಚು ಪಾರ್ಟಿಸಿಪೇಟ್ ಮಾಡ್ತಿರ್ಕೊಂಡು ಬಹಳ ಕಡಿಮೆ. ಹೀಗಾಗಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅವ್ರಿಗೆ ಈಗಿನ ಸಂದರ್ಭಕ್ಕೆ ಅದನ್ನು ಬಳಸಿಕೊಂಡು ನಾವು ಏನು ಮಾಡ್ಬೇಕಂತ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಳ್ಳಷ್ಟು ಕೂಡ ಅವರಿಗೆ ಗೌರವ ಇಲ್ಲ ಅಂತ ನಾವು ಎಲ್ಲರೂ ಕೂಡ ಮೊದಲಿಂದ ಅದನ್ನ ನೋಡ್ತಾ ಬಂದಿದ್ವಿ. ನಾವು ನಿಮಗೆ ಅವರು ಕಳೆದ 10 ವರ್ಷಗಳಲ್ಲಿ, ಇದು 3ನೇ ಟರ್ಮ್ ಅವರು 10 ವರ್ಷಗಳಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಎಲ್ಲರೂ ನೋಡಿದ್ರು ಕೂಡ ಅದು ಒಂದು ಯಾವುದೇ ಅಮೆಂಡ್ಮೆಂಟ್ ಯಾವುದೇ ಮಾತಾಡಿದ್ರು ಕೂಡ ಅದು ರೈತರ ಪರ, ದುಡಿಯವರ ಪರ, ದಲಿತರ ಪರ, ಆದಿವಾಸಿಗಳ ಪರ ಅಂತಕ್ಕಂಥದ್ದು ನಮ್ಗೆ ಎಲ್ಲರೂ ಕೂಡ ಇವತ್ತು ಕಾಣಿಸೋದು ಬಹಳ ರೇರು, ತುಂಬಾ ರೇರು. ಹಾಗಾಗಿ ಅಮಿತ್ ಶಾ ಅವರು ನಂಬಿದ್ರೆ ಏನು ಇಲ್ಲ ಅಂತ ಅನ್ನೋದು ನಾವಷ್ಟೇ ಅಲ್ಲ, ಈವನ್ ಏನಂತಾರಲ್ಲ ನಮ್ಮ ಯಾರು ಲಿಂಗಾಯತ ಸ್ವಾಮಿಗಳು, ಈವನ್ ಬ್ರಾಹ್ಮಣ ಸ್ವಾಮಿಗಳು ಕೂಡ ಹಲವಾರು ಕಡೆ ಮಾತಾಡ್ತಕ್ಕಂಥ ವಿಷಯಗಳಿವೆ. ಅದ್ರ ಬಗ್ಗೆ ನಮಗೇನಿದಿಲ್ಲ. ಅದು ನೀವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅಂದಿಲ್ಲ ಅಂತಂದ್ರೆ ಕಾಂಗ್ರೆಸ್ ಅವರಂದ್ರೆ ಅನ್ಬೋದಾಗಿತ್ತು. ಒಂದು ಶಬ್ದ ಬೇಸಿದ್ರೆ ಮುದೋದು ಕೊನೆಯವರೆಗೂ ಕೂಡ ನೀವು ಅಂದಿಲ್ಲ. ಯಾವಾಗ ಗಲಾಟೆ ಆಯ್ತು ಇಲ್ಲಿಂದ ನಾವು ಹಂಗೆ ಅಂದಿಲ್ಲ. ಕಾಂಗ್ರೆಸ್ನವರು ಗಲಾಟೆ ಅಂದ್ರೆ ಅವ್ರು ಮಾತಾಡಿದ್ರು, ಅವ್ರು ಸ್ಪಷ್ಟೀಕರಣ ಕೊಟ್ಟು ಗಲಾಟೆ ಅಂದ್ಮೇಲೆ ಬಿಫೋರ್ ನಾವು ನೋಡಿ ಸರ್ ಅವ್ರ ಬಗ್ಗೆ ನಾವೆಲ್ಲ ಅನ್ನೆಸರಾಗಿ ಮಾತಾಡ್ಬೇಕಂತ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅದು ಸಂದರ್ಭ ಹೆಂಗಂದ್ರೆ ಅಂಬೇಡ್ಕರ್ ಬಗ್ಗೆ ಅಥವಾ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಂಬಿಕೆ ಇರ್ತಕ್ಕಂಥವ್ರಿಗೆ ಬಹಳ ಆಘಾತ ಆಗುತ್ತೆ. ಮತ್ತೆ ನಮಗೆ ಈ ಸಂದರ್ಭ ಹೆಂಗಿದೆ ಅಂದ್ರೆ ಬ್ಯಾಕ್ವರ್ಡ್ಸ್ಗಾಗಲಿ, ದಲಿತರಿಗಾಗಲಿ, ಆದಿವಾಸಿಗಳಿಗಾಗಲಿ ಅಂಬೇಡ್ಕರ್ ಒಂದು ಐಕಾನ್ ನಮಗೆ, ಅದು ಸಮಾನತೆಯ ಮತ್ತು ಸ್ವಾಭಿಮಾನದ ಒಂದು ಐಕಾನ್ ನಮಗೆ. MR ಬೇರಿ ಮಾತನಾಡಿ RSS ಬಿಜೆಪಿಯವರು ಮನುಸ್ಮೃತಿಯನ್ನು ತರುವ ಹುನ್ನಾರ ಭಾಗವಾಗಿಯೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಬಾಯಲ್ಲಿರುವುದನ್ನು ಅಮಿತ್ ಶಾ ಹೊರಗೆ ಹಾಕಿದ್ದಾರೆ. ಅವರಿಗೆ ಪ್ರಜಾಪ್ರಭುತ್ವ ಸಂವಿಧಾನ ಮೇಲೆ ನಂಬಿಕೆಯೇ ಇಲ್ಲ ಎಂಬುದು ಸ್ಪಷ್ಟ. ಸಮಾನತೆ ಸಾರಿರುವ ಅಂಬೇಡ್ಕರ್ ಅವರಿಗೆ ಬೇಕಿಲ್ಲ, ಅವರಿಗೆ ವೀರ್ ಸಾವರ್ಕರ್, ಗೋಲ್ಕರ್, ಹೆಗಡೆಯವರು ಬೇಕಿದೆ. ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿದವರೇ ಈಗ ಅಂಬೇಡ್ಕರ್ ಅಪಮಾನಿಸಿದ್ದಾರೆ. ಅವರ ನಡೆನುಡಿಯೇ ಬೇರೆಯಾಗಿದೆ. ಅಂತರಂಗದಲ್ಲಿರುವುದು ಬಹಿರಂಗಗೊಂಡಿದೆ. ಅಂಬೇಡ್ಕರ್ ಶೋಷಿತ ಸಮುದಾಯಗಳಿಗೆ ದೇವರು, ಅವರನ್ನು ಬಿಟ್ಟರೆ ಬೇರೆ ವ್ಯಕ್ತಿಯೇ ಇಲ್ಲ ಎಂದರು. ಅವರ ಐಕಾನ್ಗಳಿದ್ದಾರೆ, ಗೋಳ್ವಲ್ಕರ್, ಸಾವರ್ಕರ್ ಮತ್ತು ಇವರ ಬಂಚ್ ಆಫ್ ಥಾಟ್ಸ್ ಅನ್ನು ಓದ್ಕೊಂಡು ಅವರು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಹಾಗಾಗಿ ಅವರು ಎಲ್ಲಿಯೂ ಸಹ ಸಂವಿಧಾನ 1949 ನವೆಂಬರ್ 26 ಸಂವಿಧಾನ ಕೊಡುವಾಗ ಈ ಸಂವಿಧಾನ ನಮ್ಮದಲ್ಲ ಅಂತ ಹೇಳ್ಬಿಟ್ಟು 48 ಕಡೆ, ಡೆಲ್ಲಿಯ 48 ಕಡೆ ಅವರು ಹೋರಾಟ ಮಾಡಿದ್ರು. ಈ ಸಂವಿಧಾನದ ಸಂವಿಧಾನ ಎಂದೂ ಒಪ್ಪಿಲ್ಲ. ಹಾಗೇನೆ ಗೋಳ್ವಾಲ್ಕರ್ ಅವರು ಹೇಳ್ತಾರ
ದಲಿತರಿಗೆ, ಆದಿವಾಸಿಗಳಿಗೆ, ಮುಸ್ಲಿಮರಿಗೆ, ಹಿಂದುಳಿದ ವರ್ಗದವರಿಗೆ ಸಮಪಾಲನ್ನು ಕೊಡ್ತಕ್ಕಂಥ, ಅಧಿಕಾರವನ್ನು ಕೊಡ್ತಕ್ಕಂಥ ಸ್ವತಂತ್ರ ನನಗೆ ಬೇಡ. ಇನ್ನು 1000 ವರ್ಷ ಗುಲಾಮನಾಗಿ ಬ್ರಿಟಿಷರು ಗುಲಾಮನಾಗಿರ್ಲಿಕ್ಕೆ ರೆಡಿ ಇದ್ದೀವಿ, ಆದ್ರೆ ಇವರಿಗೆ ಸಮಾನತೆಯನ್ನು ಕೊಡುವಂತ ಸ್ವಾತಂತ್ರ್ಯ ನಮ್ಗೆ ಬೇಡ ಅಂತ ಹೇಳಿರ್ತಕ್ಕಂಥ ಸಿದ್ಧಾಂತವನ್ನು ಒಪ್ಕೊಂಡಿರೋಂಥವ್ರು ಅವರು. ಅಮಿತ್ ಶಾ ಅವ್ರದ್ದು ಇಲ್ಲಿ ಬಂದಿದೆ, ಏನಾರ ನೆಕ್ ಆಫ್ ಪೌಡ್ ನಂತರ ಅಲ್ಲಿಗೆ ಬಂದಿದೆ. ಅಮಿತ್ ಶಾ ಅವರು ಮಾತಾಡಿದ್ರೆ ಮೋದಿ ಅವರ ಏನು ನಾಲಿಗೆ ಮೇಲೆ ಇದ್ದಾರೆ ಅಂತ ಅರ್ಥ. ಯಾಕಂದ್ರೆ ಅವ್ರಿಗೆ ಅವರ ಕನಸಿದೆಯಲ್ಲ, ಅವ್ರ ಹಿರೀಕರ ಕನಸಿದೆಯಲ್ಲ, ಆ ಕನಸಿಗೆ ದೊಡ್ಡ ಅಡ್ಡ ಅಂದ್ರೆ ಅಂಬೇಡ್ಕರ್, ಅವರ ಕನಸಿಗೆ ದೊಡ್ಡ ಅಡ್ಡ ಅಂದ್ರೆ ಸಂವಿಧಾನ. ಹಾಗಾಗಿ ಅವ್ರು 25ಕ್ಕೆ ಅಣ್ಣ ಹೇಳಿದಂಗೆ 25ಕ್ಕೆ ಏನೋ ಮಾಡ್ಬೇಕಂತ, ಏನ್ ಮಾಡ್ಬೇಕನ್ನೋದನ್ನ ಅವರು ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗಿತ್ತು. ಅದಕ್ಕೆ ದೊಡ್ಡ ಅಡ್ಡಿ ಆಗಿರೋದು ಅಂಬೇಡ್ಕರ್ ಅವರು. ಹಂಗಾಗಿ ಅಂಬೇಡ್ಕರ್ ಅವರಿಗೆ ಅವಮಾನಕರ ರೀತಿಯಲ್ಲಿ ಮಾತಾಡಿರುವಂತದ್ದು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರಾದ ಜಾನ್ ವೆಲ್ಸಿ, ಖಾಜಾ ಅಸ್ಲಂ ಅಹಮದ್, ರವೀಂದ್ರನಾಥ ಪಟ್ಟಿ, ಆಂಜನೇಯ ಕುರುಬದೊಡ್ಡಿ, ಹೇಮರಾಜ್ ಅಸ್ಕಿಹಾಳ್, ಜಿ ಅಮರೇಶ್ ಇದ್ದರು. ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇವರಿಗೆ ಅಸಂವಿಧಾನಿಕ ಪದ ಬಳಸಿದ ಸಿಟಿ ರವಿ ಅವರನ್ನು ಬಹಿರಂಗ ಕ್ಷಮೆ ಯಾಚಿಸದೆ ಇದ್ದರೆ ಬೆಂಗಳೂರಿನ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಮಾಜಿ ಅಧ್ಯಕ್ಷರು ನಿರ್ಮಲಾ ಬೆಣ್ಣೆ ಎಚ್ಚರಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸದನದಲ್ಲಿ ನಡೆಯುವ ಚರ್ಚೆ, ವಾಗ್ವಾದಗಳು ಚರ್ಚೆಗೆ ಸೀಮಿತವಾಗಿರಬೇಕೇ ಹೊರತು ವೈಯಕ್ತಿಕವಾಗಿ ನಿಂದಿಸಲು ಬಳಕೆಯಾಗಬಾರದು. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಇವರನ್ನು ಮಾತ್ರ ಗುರಿ ಮಾಡಿ ಮಾತನಾಡಿದರು. ಮಹಿಳಾ ಸಮೂಹಕ್ಕೆ ಮಾಡಿದ ಅಪಮಾನವಾಗಿದೆ. ಮಹಿಳೆಯನ್ನು ಪೂಜ್ಯನೀಯವಾಗಿ ಕಾಣುವುದಾಗಿ ಹೇಳುವ ಬಿಜೆಪಿ ಅವರು ತುಚ್ಛ ಶಬ್ದಗಳಿಂದ ನಿಂದಿಸಿರುವುದು ಖಂಡನೀಯ. ಲಕ್ಷ್ಮಿ ಹೆಬ್ಬಾಳ್ಕರ್ ಇವರ ವೈಯಕ್ತಿಕ ಬದುಕಿನ ಕುರಿತು ಮಾತನಾಡುವ ಅಧಿಕಾರ ಸಿಟಿ ರವಿಗೆ ಇಲ್ಲ. ಅವರ ಹಾಸಿಗೆ ಎತ್ತಲು ಹೋಗಿದ್ದರೆ ಎಂದು ಪ್ರಶ್ನಿಸಿದರು. ಈ ಹಿಂದೆ ರಮೇಶ್ ಜಾರಕಿಹೊಳಿಯವರು ಸಹ ಇದೇ ರೀತಿ ನಿಂದನೆ ಮಾಡಿದ್ದರು. ಬಿಜೆಪಿಯವರಿಗೆ ಮಹಿಳೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಕೂಡಲೇ ಬಿಜೆಪಿ ಪಕ್ಷದವರು ಕ್ರಮಕ್ಕೆ ಮುಂದಾಗಬೇಕು, ಬಹಿರಂಗ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು. ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೊನ್ನೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಒಂದು ಅವಾಚ್ಯ ಶಬ್ದದಿಂದ ಅವ್ರನ್ನ ನಿಂದನೆ ಮಾಡಿದರು. ಆದ್ರೆ ಆ ನಿಂದನೆ ನಮ್ಮೆಲ್ಲ ಹೆಣ್ಮಕ್ಳು ಒಂದು ಇದಕ್ಕೇನೆ ಒಂದು ಅವಮಾನ ಮಾಡಿದಂಗೆ ಆಗಿದೆ. ಯಾಕಂದ್ರೆ ಆ ಸದನ ಅಂದ್ರೆ ಒಂದು ದೇವಾಲಯ ಅಂತ ನಾವು ಅನ್ಕೊಂಡಿದೀವಿ. ಇವತ್ತು ಯಾರೇ ರಾಜಕೀಯ ಇರ್ಬೋದು, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಂತ ಸದನದಲ್ಲಿ ಅಂತ ಮಾತು ಉಪಯೋಗ ಮಾಡುವಂಥದ್ದು ಸಭ್ಯತೆ ಅಲ್ಲ. ಸಭ್ಯತೆ ಅಲ್ಲಂದ್ರೆ ಅಂತ ಅವಾಚ್ಯ ಶಬ್ದ ಮಾತಾಡುವಂಥದ್ದು ಅವರ ಅವಶ್ಯಕತೆ ಇಲ್ಲ. ಮಾತಿನ ಚಕ್ರವಟಿಯಲ್ಲಿ ನಡೀತಾ ಇರ್ತದೆ. ಅವ್ರು ಇವ್ರು ಬೈಬೋದು, ಇವ್ರು ಅವ್ರು ಬೈಬೋದು. ಆದ್ರೆ ಇಂಥ ಒಂದು ಹೆಣ್ಮಕ್ಳಿಗೆ ಮಾತಾಡೋದು ಸಭ್ಯತೆ ಅಲ್ಲ. ಸಿಟಿ ರವಿ ಅವರಿಗೆ ಸದಸ್ಯರು ಅವರು ಒಂದು ಅವರ ಸ್ಥಾನಕ್ಕೇನೆ ಇದು ಅವಮಾನ. ಯಾಕಂದ್ರೆ ತಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ, ಅಕ್ಕ ತಂಗಿಯರಿಲ್ವಾ, ತನ್ನ ತಾಯಿ ಇಲ್ವಾ, ತಂಗಿ ಇಲ್ವಾ, ಮಗಳಿಲ್ವಾ, ಅವರು ಇವರೆಲ್ಲ ಇದ್ದು ಈ ತರ ಮಾತಾಡ್ಯಾರಂದ್ರೆ ಇದು ಒಂದು ಹೆಣ್ಮಕ್ಳಿಗೆ ಬಿಜೆಪಿ ಅವರು ತೋರಿಸ್ತಾ ಇರೋದು ಇದೊಂದು ಅಗೌರವ ಅಂತ ಹೇಳ್ತೀವಿ ನಾವು. ಗೌರವ ಅಲ್ಲ ಇದು, ಹೆಣ್ಮಕ್ಳಿಗೆ ಕೊಡುವಂತ ಗೌರವ ಬಿಜೆಪಿ ಅವ್ರು ಮಾಡ್ತಾ ಇರೋದು ಇದೊಂದು ಕೆಟ್ಟ ಒಂದು ಸಂದೇಶ. ಇದು ಹೆಣ್ಣು ಮಕ್ಕಳಿಗೆ ಒಂದು ಕೆಟ್ಟ ಸಂದೇಶ. ಯಾಕಂದ್ರೆ ಎಲ್ಲಾ ರೀತಿಯಲ್ಲಿ ಹೆಣ್ಮಕ್ಳಿದ್ದೇವೆ ಅಂದ್ರೆ ಎಲ್ಲರೂ ಹೆಣ್ಮಕ್ಳು ನಮ್ಮೇಲೆ ನಮಗ್ ಕಾಣಂಗಿಲ್ಲ. ಇವ್ರೇನ್ ಹಾಸಿಗೆ ತಕ್ಕ ಹೋಗಿದ್ರ ಅವ್ರು ನೋಡ್ಲಿಕ್ಕೆ ಆ ರೀತಿ ಮಾತಾಡ್ಲಿಕ್ಕೆ? ಮೇಡಮ್ ಅವ್ರ ಹಾಸಿಗೆ ತಕ್ಕ ಹೋಗಿದ್ರ ಈ ರೀತಿ ಮಾತಾಡ್ಲಿಕ್ಕೆ? ಎಷ್ಟು ಅವಾಚ್ಯ ಶಬ್ದ. ಅವ್ರು ಹೇಳ್ತಾರೆ ಅವ್ರ ಅಣ್ಣ ತಮ್ಮರು ಬಂದು ಗಲಾಟೆ ಮಾಡಿದ್ರು, ಗೇಟ್ ಮುರಿದ್ರು ಅಂತ ಹೇಳಿ. ಅದು ಯಾವ CCTV ಕ್ಯಾಚ್ ಆಗಿದೆ? ಸದನದಲ್ಲಿ ಇವ್ರು ಮಾಡಿದ್ದೊಂದೇ ನೋಡ್ಬೋಗ. ಸದನಪತಿಯವರು ಆ ಟೈಮಲ್ಲಿ ಇರ್ಲಿಲ್ಲ, ಬೈಕ್ ಅನ್ನು ಕೆಳಗೆ ತರಿಸಿ ಹೋಗ್ಬಿಟ್ರು. ಇಷ್ಟು ಅವಾಚ್ಯ ಶಬ್ದ ಕೇಳಿದ್ರು ಎಲ್ಲಾ ನಮ್ಮ MLCಗಳಿದ್ರು, MLAಗಳಿದ್ರು, ಎಲ್ಲ ಮಿನಿಸ್ಟರ್ಗಳು ಇದ್ರು. ಆದ್ರೆ ಎಲ್ಲರ ಜೊತೆಗೆ ವಾದ ಮಾಡ್ಬೇಕಾದ್ರೆ ಅವ್ರೊಬ್ಬರನ್ನೇ ಟಾರ್ಗೆಟ್ ಮಾಡಿದ್ರು ಮೇಡಮ್ ಅವರಂದ್ರೆ. ಅಂದ್ರೆ ಹೆಣ್ಮಕ್ಳು ಅಂದ್ರೆ ಒಂದು ಬಿಜೆಪಿ ಅವರಿಗೆ ಏನಾಗಿರಂದ್ರೆ ಒಂದು ಸಲೀಸು ಮಾತು. ಹಿಂದಕ್ಕೊಮ್ಮೆ ಜಾರಕಿಹೊಳಿ ಅವರು ಅದೇ ರೀತಿ ಮಾತಾಡಿದ್ರು. ಈಗ ಮತ್ತೆ ಸಿಟಿ ರವಿ ಅವರು ನಮ್ಮವ್ರು ಯಾರಾದ್ರೂ ಹೆಣ್ಮಕ್ಳ ಬಗ್ಗೆ ಕಾಂಗ್ರೆಸ್ನವ್ರು ಎಲ್ಲರೂ ಒಂದಿನ ಮಾತಾಡಿದ್ದಾರೆ ಈ ರೀತಿ ಕೆಟ್ಟ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ. ಅದಕ್ಕೆ ನಾವು ಖಂಡನೆ ಮಾಡ್ತೀವಿ. ನಾನು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನು 6 ವರ್ಷ ಕೆಲಸ ಮಾಡಿದ್ದೀನಿ. ನಮ್ಮ ಮೇಡಮ್ ಅವರನ್ನು ನಾವು ನೋಡಿದ್ದೀವಿ. ಅವರು ಒಂದು ಸ್ವಭಾವ, ಒಳ್ಳೆತನ ಸ್ವಭಾವ ಇದೆ. ಅವರು ನಾವು ಯಾವ ಹೆಣ್ಮಕ್ಳಿಗೂ ಅನ್ನಂತ ಹಕ್ಕು ಇನ್ನ ಭಗವಂತ ನಮ್ಗೆ ಯಾರಿಗೂ ಕೊಟ್ಟಿಲ್ಲ. ಆ ರೀತಿ ಮಾತಾಡೋದ್ರಿಂದ ನಾನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀನಿ. ಇದನ್ನ ಈ ರೀತಿ ಏನು ಅವ್ರು ಅರೆಸ್ಟ್ ಆದ್ರೋ ಬಿಡ್ತಾರೋ ಅದು ಬೇರೆ ಮಾತು. ಮುಂದಿನ ದಿನಗಳಲ್ಲಿ ಅವ್ರ ಮನೆ ಮುಂದೆ ಹೋಗಿ ನಾವು ಎಲ್ಲ ಲೇಡೀಸ್ ಹೋಗಿ ಧರಣಿ ಕುಂದಿರ್ತೀವಿ. ಅವ್ರ ಮನೆ ಹೆಣ್ಮಕ್ಳು ಬಂದು ಕ್ಷಮೆ ಕೇಳ್ಬೇಕು. ಆ ರೀತಿ ಹೋಗಿ ನಾವು ಧರಣಿ ಬೆಂಗಳೂರಲ್ಲಿ ಮಾತ್ರ ನಾವು ಕುಂದಿರ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಕ್ ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ವಂದನಾ ಶಿವಕುಮಾರ್, ಜ್ಯೋತಿ,
ಮಾಲತಿ ಪ್ರತಿಭಾ ರೆಡ್ಡಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಜನಪ್ರಿಯ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ರಾಯಚೂರು. ಸನ್ನಿ ಮಹಾರಾಜ್, ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಹಾಗೂ ಯುವಜನ ನಾಯಕ ರಾಯಚೂರು ಮತ್ತು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಬುಧವಾರ ಸಂಜೆ ನಗರದ ಪಂಡಿತ್ ಸಿದ್ದರಾಮ್ ಜಂಬಲದಿನ್ನಿ ರಂಗಮಂದಿರದಲ್ಲಿ ಯೂರೋ ಕಿಡ್ಸ್ ಮತ್ತು ರಾಯಲ್ ಕೆನಕ್ರೋಡ್ ಶಾಲೆಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಯೂರೋ ಕಿಡ್ಸ್ ಶಾಲೆ ಕೇವಲ ಶಿಕ್ಷಣ ಮಾತ್ರ ಸೀಮಿತವಾಗದೆ ಶ್ರೇಷ್ಠ ಸಂಸ್ಕೃತಿ ಕಲಿಸುವ ಕೆಲಸ ಮಾಡುತ್ತಿದೆ. ಪಾಲಕರೊಂದಿಗೆ ಮಕ್ಕಳಲ್ಲಿ ಶ್ರೇಷ್ಠ ಜ್ಞಾನ ಕಲಿಸುವ ಕೆಲಸ ಮಾಡುತ್ತಿದೆ. ಪಾಲಕರು ಪ್ರತಿ ಮನೆಯಲ್ಲಿ ನಿತ್ಯವೂ ಜ್ಞಾನ ಮಾಡುವುದರಿಂದ ಸಂಸ್ಕೃತಿ ಪರಸ್ಪರ ಪ್ರೀತಿಸುವ ಮನಸ್ಸುಗಳನ್ನು ಬೆಳೆಸಬೇಕಾದ ಅವಶ್ಯಕತೆ ಇದೆ. ಯೋಗ ಜ್ಞಾನ ಕಲಿಕೆ ಇಂದಿನ ಅಗತ್ಯ ಎಂದರು. ಉನ್ನತ ಶಿಕ್ಷಣ ಅಷ್ಟೇ ಅಲ್ಲದೆ ಶ್ರೇಷ್ಠ ಸಂಸ್ಕಾರ ಹಾಗೂ ಅತ್ಯುನ್ನತವಾದಂತಹ ಗುಣಗಳ ಧಾರಣೆ ಮನೋಸ್ಥಿತಿಯ ಅವಶ್ಯಕತೆ ಇದೆ. ಇವತ್ತು ನಾವು ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡಿ ಪ್ರಾರಂಭ ಮಾಡಿದ್ವಿ. ಇನ್ನು ಡಿಸೆಂಬರ್ 21 ವಿಶ್ವ ಧ್ಯಾನ ದಿನವನ್ನು ಆಚರಣೆ ಮಾಡಬೇಕು ಅಂತ ವಿಶ್ವಸಂಸ್ಥೆಯವರು ಒಪ್ಪಿಗೆ ಕೊಟ್ಟಿದ್ದಾರೆ. ನಾವು ಆಚರಣೆ ಮಾಡಬೇಕು. ಇದು ಏನು ಹೇಳ್ತದೆ ಅಂತಂದರೆ ಧ್ಯಾನದ ಅವಶ್ಯಕತೆ. ಹಾಗಾಗಿ ಇಲ್ಲಿರುವಂತಹ ಎಲ್ಲ ತಂದೆ ತಾಯಿಗಳಲ್ಲಿ ನಾನೊಂದು ವಿನಂತಿ, ಮಕ್ಕಳಿಗೆ ಧ್ಯಾನದ ಮಹತ್ವತೆಯನ್ನು ಹೇಳಿಕೊಡಿ, ಧ್ಯಾನವನ್ನು ಕಲಿಸಿಕೊಡಿ. ಹೇಗೆ ಒಂದು ಉನ್ನತ ಶಿಕ್ಷಣಕ್ಕಾಗಿ ನೀವು ಯೂರೋ ಕಿಡ್ಸನ್ನು ಅಥವಾ ರಾಯಲ್ ಕಾನ್ಕರೆಂಟ್ ಶಾಲೆಯನ್ನು ಆರಿಸಿಕೊಡಿ. ಏಕೆಂದರೆ ಇಲ್ಲಿ ಒಂದು ಕೌಟುಂಬಿಕ ಮೌಲ್ಯದ ಜೊತೆಗೆ ಶಿಕ್ಷಣವನ್ನು ಹಾಗೂ ಶಿಕ್ಷಣದ ಜೊತೆಗೆ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಿತ ಇಲ್ಲಿ ಭಾಳ ಚೆನ್ನಾಗಿ ಕಲಿಸ್ಕೊಡ್ತಾರೆ ಎನ್ನುವುದು ಸತ್ಯ. ಜೊತೆಗೆ
ಮನೆಯಲ್ಲೂ ಸಹಿತ ನಾವು ಶಾಂತಿಯ ವಹಿಸ್ತೇವೆ. ಏಕೆಂದರೆ ಇವತ್ತಿನ ಸಮಾಜದ ಅವ್ಯವಸ್ಥೆಗೆ ಕಾರಣ ನಾವು ಹೇಳಲಾಗ್ತದೆ, ಫಿಸಿಕಲಿ ಇಲ್, ಸ್ಪಿರಿಚುವಲಿ ನಿಲ್, ಮೆಂಟಲಿ ನಾಟ್ ಸೋ ವೆಲ್ ಆ್ಯಂಡ್ ಮೇಡ್ ದಿಸ್ ಅರ್ತ್ ಆಸ್ ಅ ಹೆಲ್. ನಮ್ಮ ಒಂದು ಅವ್ಯವಸ್ಥೆ ಸಮಾಜವನ್ನು ಕೆಡಿಸಿದೆ. ಈಗ ಮತ್ತೆ ಪುನಃ ಅದನ್ನು ಸುಧಾರಿಸಬೇಕಾದ್ರೆ ನಮ್ಮೆಲ್ಲರ ಸಹಯೋಗ ಅತ್ಯವಶ್ಯಕವಾಗಿ ಬೇಕು. ಹಾಗಾಗಿ ವರ್ಷಕ್ಕೊಂದು ಥೀಮ್, ಹೀಗೆ ವರ್ಷಕ್ಕೊಂದು ಆ್ಯನ್ಯುವಲ್ ಪ್ರೋಗ್ರಾಮ್ ಮಾಡ್ತಾರೋ, ವರ್ಷಕ್ಕೊಂದು ಥೀಮನ್ನು ಶಾಲೆಯವರು ಇಟ್ಕೊಳ್ಳಿ, ತಾವು ಇಟ್ಟುಕೊಳ್ಳಿ. ಈ ವರ್ಷವನ್ನು ಸ್ಪಿರಿಚುವಲ್ ವ್ಯಾಲ್ಯೂಸನ್ನು ಹೆಚ್ಚಿಸಿಕೊಳ್ಳಿಕ್ಕೆ, ಸ್ಪಿರಿಚುವಲಿ ಎಂಪವರ್ ಆಗುವುದಕ್ಕಾಗಿ ಸ್ಪಿರಿಚುವಲ್ ಇಯರ್ ಅಂತೇಳಿ ನಾವು ಇಟ್ಕೊಳ್ಳೋಣ. ಧ್ಯಾನವನ್ನು ಕಲಿಯೋಣ, ಅನೇಕರಿಗೆ ಧ್ಯಾನವನ್ನು ಕಲಿಸೋಣ. ನಮ್ಮ ಮಕ್ಕಳನ್ನು ಒಬ್ಬ ಯೋಗಿಯನ್ನಾಗಿ, ಒಬ್ಬ ಕರ್ಮಯೋಗಿ. ಶಾಲೆಯ ಪ್ರಿನ್ಸಿಪಾಲರಾದ ಡಾಕ್ಟರ್ ಸಾರಿಕಾ ಈಟೇಕರ್ ಮಾತನಾಡಿ, ಯೂರೋ ಕಿಡ್ಸ್ ಶಾಲೆ ಅನೇಕ ವರ್ಷಗಳಿಂದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದೊಂದಿಗೆ ಪಾಲಕರನ್ನು ಗೌರವಿಸಿ ಪ್ರೀತಿಸುವ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬೆಳೆಸುತ್ತಿದೆ. ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಸಂಚಾಲಕರಾದ ಸ್ಮಿತಕ್ಕ ಸಮಾಜಕ್ಕೆ ಮಾದರಿಯಾಗಿ ಪ್ರೇರಣೆಯಾಗಿದ್ದಾರೆ ಎಂದರು. We have gone through a long journey beginning from 2010, and Eurokids believes in learn while you play, fun way of learning, doing and experiencing. Eurokids, since the time I have joined, we have upgraded the curriculum every 3 years, and next year the syllabus, the curriculum, the concepts, the activities will have a revamp, and we are going to launch upgraded curriculum that will be Eureka. It's going to be more of an experiential learning. We are going to teach children what Smita Didi told: physical, mental, emotional and spiritual enhancement of the children from the age of 2 years. Access granted. ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಶಾರದಕ್ಕ, ಡಾಕ್ಟರ್ ವಿಠಲ್ ಊದಗಟ್ಟಿ, ಈಟೇಕರ್ ಗ್ರೂಪ್ನ ಯರಣ್ಣ ಈಟೇಕರ್, ರೋಹಿತ್ ಈಟೇಕರ್ ಸೇರಿದಂತೆ ಅನೇಕರಿದ್ದರು. ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಮಕ್ಕಳು ಮತ್ತು ಪಾಲಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. Thank you.
ಸಂಸತ್ತಿನಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ, ಅಂಬೇಡ್ಕರ್ ನೆನೆಯುವುದು ಫ್ಯಾಷನ್ ಆಗಿ ಬಿಟ್ಟಿದೆ, ಇದರ ಬದಲಾಗಿ ದೇವರನ್ನು ನೆನೆದರೆ 7 ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಅವಹೇಳನಕಾರಿ ಹೇಳಿಕೆ ನೀಡಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿದರು. ಸಂವಿಧಾನವನ್ನು ರಚಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಪಮಾನ ಮತ್ತು ಅವಹೇಳನ ಮಾಡಿದ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕೆ ಮಂತ್ರಿ ಸ್ಥಾನದಿಂದ ವಜಾ ಮಾಡುವ ಬಗ್ಗೆ ಮಾನ್ಯರಲ್ಲಿ ಈ ಮೂಲಕ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ರಾಯಚೂರು ಕರ್ನಾಟಕ ರಾಜ್ಯ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ದಿನಾಂಕ 17/12/2024 ಸಂಸತ್ತಿನಲ್ಲಿ ಮಾನ್ಯ ಗೃಹ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ರವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಇದೊಂದು ಫ್ಯಾಷನ್ ಆಗಿ ಬಿಟ್ಟಿದೆ, ಅಂಬೇಡ್ಕರ್ 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 ಅಂತ ಹೇಳುತ್ತಾರೆ, ಇದರ ಬದಲಾಗಿ ದೇವರನ್ನು ಎಷ್ಟು ಸಾರಿ ನೆನೆದರೆ 7 ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಅವಹೇಳನಕಾರಿ ಹೇಳಿಕೆ ನೀಡಿದ್ದು, ಈ ಹೇಳಿಕೆಯು ಖಂಡನೀಯವಾಗಿದ್ದು ಸಮಿತಿಯಿಂದ ಇದನ್ನು ಖಂಡಿಸಲಾಗಿದೆ. ಅತಿ ಮಹತ್ವದ ಭಾರತ ಸಂವಿಧಾನವನ್ನು ರಚಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಪಮಾನ ಮತ್ತು ಅವಹೇಳನ ಮಾಡಿದ ಭಾರತದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸುವ ಕ್ರಮ ಜರುಗಿಸಬೇಕೆಂದು ಮನವಿ ಪತ್ರದ ಮೂಲಕ ವಿನಂತಿಸಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ರಾಮಣ್ಣ, ಉಪಾಧ್ಯಕ್ಷ ವೆಂಕಟೇಶ್, ಯಮುನಪ್ಪ ಗಿರಜಾಲಿ, ಕಾರ್ಯದರ್ಶಿ ಬಸವರಾಜ್ ಅತ್ತನೂರು, ಗೌರವಾಧ್ಯಕ್ಷ HB ಗುಂಡಳ್ಳಿ, ಬಾಬು ಕಮಲಾಪುರ್, ಬಸವರಾಜ್ ಸೇರಿದಂತೆ ಅನೇಕರು ಇದ್ದರು. ಕೇಂದ್ರ ಗೃಹ ಸಚಿವ ಅವರು ಅಂಬೇಡ್ಕರ್ ಬಗ್ಗೆ ಅವಹೇಳನ ಹೇಳಿಕೆ ನೀಡಿದ್ದು ಕೂಡಲೇ ವಜಾಗೊಳಿಸಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡಿ, ಅಂಬೇಡ್ಕರ್ ಹೆಸರನ್ನು ಹೇಳುವುದು ಈಗ ಫ್ಯಾಷನ್ ಆಗಿದೆ, ಅಂಬೇಡ್ಕರ್ ಹೆಸರನ್ನು ಹೇಳುವ ಬದಲು ದೇವರ ಹೆಸರನ್ನು ಹೇಳಿದರೆ 7 ಜನ್ಮಗಳವರೆಗೂ ಸ್ವರ್ಗವನ್ನು ಪಡೆಯಬಹುದು ಎಂದು ಮಾತನಾಡಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಎಂದು ದೂರಿದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಸಂವಿಧಾನದ ವಿರೋಧಿ ಹೇಳಿಕೆ ನೀಡಿದ್ದಾರೆ. ಸಂವಿಧಾನದಡಿಯಲ್ಲಿಯೇ ದೇಶದಲ್ಲಿ ಆಡಳಿತ ನಡೆಸುತ್ತಿದ್ದು ದೇಶದಲ್ಲಿ ಸನಾತನ ಧರ್ಮವನ್ನು ಸ್ಥಾಪಿಸಲು ಹೊರಟಿದ್ದಾರೆ. ಅಂಬೇಡ್ಕರ್ ಹಾಗೂ ಸಂವಿಧಾನದ ವಿರೋಧಿಯಾಗಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು. ಮನವಿ ಮಾಡಿಕೊಳ್ಳುವುದೆಂದರೆ, ಸಂಸತ್ ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಅಧಿವೇಶನದಲ್ಲಿ ಮಾತನಾಡುವಾಗ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತನಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ವರ್ತನೆ ಮಾಡಿದ ಮಾನ್ಯ ಗೃಹ ಸಚಿವರ ವರ್ತನೆ ತೀವ್ರವಾಗಿ ಖಂಡಿಸುತ್ತೇವೆ. ಈ ಸಮಾಜದಲ್ಲಿ ಸಮಾನತೆ ನೋಡುವ ದೃಷ್ಟಿ ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆಯವರಾದ ರಾಮಜಿ ಸತ್ಪಾಲ್ ಇವರ ಗುಣದಿಂದ ಸಮಾಜದಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಸಮಾಜದಲ್ಲಿ ಶಿಕ್ಷಣ, ಸಮಾನತೆ, ವೋಟ್ ಬ್ಯಾಂಕ್, ಸಂವಿಧಾನದ ಅಡಿಯಲ್ಲಿ ಕಲ್ಪಿಸಿದ ಹಿಂದುಳಿದ ವರ್ಗಗಳ ಅಸ್ಪೃಶ್ಯ ಜನಾಂಗದವರ ಬದುಕು ರೂಪಿಸುವ ತಮ್ಮ ಜೀವನವೇ ಈ ಸಮಾಜಕ್ಕೆ ಅರ್ಪಿಸಿದ್ದಾರೆ. ಸಂವಿಧಾನ ಬರುವ ಮುಂಚೆ ಈ ದೇಶದಲ್ಲಿ ಮೇಲ್ಜಾತಿಯವರು ಮಾಡಿದ ದೌರ್ಜನ್ಯಕ್ಕೆ ಒಳಗಾದ ಅಸ್ಪೃಶ್ಯ ಜನಾಂಗದವರು ಮೇಲೆ ನಾನಾ ರೀತಿಯ ದೌರ್ಜನ್ಯ, ಲೈಂಗಿಕ ಕಿರುಕುಳ ಘಟನೆಗಳು ಇತಿಹಾಸದಲ್ಲಿ ನೋಡಿದಾಗ ನಾವುಗಳು ದೌರ್ಜನ್ಯಕ್ಕೆ ಒಳಗಾದ ಮೇಲ್ಜಾತಿಗಳ ಏಕೆ ಈ ಭೂಮಿಯ ಮೇಲೆ ಹುಟ್ಟಿದ್ದೇವೆ ಎಂದು ನಾವು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಸುಧಾನಂದ್ ಮಾನವಿ, ಪರಮೈಶ್ ಯರಮರಸ್, ರಂಗಪ್ಪ ಅಸ್ಕಿಹಾಳ್, ಆನಂದ ಏಗನೂರು, ಸಣ್ಣ ಕುರುಮಪ್ಪ, ನಾಗೇಂದ್ರ, ಮಾರುತಿ ಸೇರಿದಂತೆ ಅನೇಕರು ಇದ್ದರು. 2024-25ನೇ ಸಾಲಿನ ಮುಂಗಾರು ಋತುವಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಭತ್ತ ಮತ್ತು ಜೋಳವನ್ನು ನೀಡಲು ಇಚ್ಛಿಸುವ ರೈತ ಬಾಂಧವರು ತಮ್ಮ ಹತ್ತಿರದ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಿ ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್, ಕೃಷಿ ಇಲಾಖೆಯವರು ನೀಡಿರುವ FID ಸಂಖ್ಯೆಯೊಂದಿಗೆ ಇದೇ ಡಿಸೆಂಬರ್ 30ರೊಳಗಾಗಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆಂದು ರಾಯಚೂರು ತಾಲೂಕು ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರು ಹಾಗೂ ತಹಶೀಲ್ದಾರರು ಹಾಗೂ ಸುರೇಶ್ ವರ್ಮಾ ಅವರು ತಿಳಿಸಿದ್ದಾರೆ. ರಾಯಚೂರಿನ RAPCMS ದೂರವಾಣಿ ಸಂಖ್ಯೆ 9611493098ಕ್ಕೆ ರೈತರು ಸಂಪರ್ಕ ಮಾಡಿ ನೋಂದಣಿ ಮಾಡಬಹುದಾಗಿದೆ.
ತಾಲೂಕಿನ ರೈತರಿಂದ ಖರೀದಿ ಪ್ರಕ್ರಿಯೆಯನ್ನು 2025 ಜನವರಿ 1ರಿಂದ ಮಾರ್ಚ್ 31ರವರೆಗೆ ಕೈಗೊಳ್ಳಲಾಗುವುದು. ಪ್ರಯುಕ್ತ ರೈತ ಬಾಂಧವರು ತಾವು ಬೆಳೆದ ಬೆಳೆಯನ್ನು ಮಾತ್ರ ಖುದ್ದಾಗಿ ಖರೀದಿ ಕೇಂದ್ರಕ್ಕೆ ತೆರಳಿ ನೋಂದಣಿ ಮಾಡಿ ಮಾರಾಟ ಮಾಡಿಕೊಳ್ಳಬೇಕು. ಈ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕು. ಭತ್ತ ಸಾಮಾನ್ಯ 2300 ರೂಪಾಯಿ, ಭತ್ತ ಗ್ರೇಡ್ ಎ 232 ರೂಪಾಯಿ, ಬಿಳಿ ಜೋಳ ಹೈಬ್ರಿಡ್ 3371 ರೂಪಾಯಿ, ಬಿಳಿ ಜೋಳ ಮಾರದ ಚಿಡಿ 3421 ರೂಪಾಯಿಗಳನ್ನು ದರವನ್ನು ನಿಗದಿ ಮಾಡಲಾಗಿದ್ದು, ರೈತರು ಕೃಷಿ ಇಲಾಖೆಯವರು ಸಿದ್ಧಪಡಿಸಿರುವ ಫ್ರೂಟ್ಸ್ ತಂತ್ರಾಂಶದಲ್ಲಿ ನಮೂದಿಸಿರುವ ಬೆಳೆಯ ಆಧಾರದ ಮೇಲೆ ರೈತರ ಹೆಸರನ್ನು ನೋಂದಾಯಿಸಿಕೊಳ್ಳಲಾಗುವುದು. ಒಂದು ವೇಳೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ತೊಂದರೆ ಇದ್ದಲ್ಲಿ ಹತ್ತಿರವಿರುವ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಸರಿಪಡಿಸಿಕೊಂಡು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಎಂದು ರಾಯಚೂರು ತಾಲೂಕು ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರು ಹಾಗೂ ತಹಶೀಲ್ದಾರರಾದ ಸುರೇಶ್ ವರ್ಮಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮತದಾರರ ಪಟ್ಟಿ ಪರಿಷ್ಕರಣೆ, ಚುನಾವಣಾ ವೀಕ್ಷಕ ಉಜ್ವಲ್ ಕುಮಾರರಿಂದ ಸಭೆ, ಹೊಸ ಮತದಾರರ ನೋಂದಣಿಗೆ ಸಲಹೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ 29ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ, ಎಸ್ ಮಾರಪ್ಪ. ಸಿಟಿ ರವಿ ಅಸಂವಿಧಾನಿಕ ಪದ ಬಳಕೆ, ಮಹಿಳಾ ಸಮುದಾಯಕ್ಕೆ ಅಪಮಾನ, ಕ್ಷಮೆ ಕೇಳದಿದ್ದರೆ ಮನೆಗೆ ಮುತ್ತಿಗೆ, ನಿರ್ಮಲಾ ಬೆಣ್ಣೆ. ಯೂರೋ ಕಿಡ್ಸ್ ರಾಯಲ್ ಕೆನಕ್ರೂಡ್ ಶಾಲೆ ವಾರ್ಷಿಕೋತ್ಸವ, ಮಕ್ಕಳಲ್ಲಿ ಶ್ರೇಷ್ಠ ಜ್ಞಾನ ಬೆಳೆಸುವುದು ಅಗತ್ಯ, ಸ್ಮಿತಕ್ಕ. ಅಮಿತ್ ಶಾ ಸಂಪುಟದಿಂದ ವಜಾಗೊಳಿಸಲು ಆಗ್ರಹಿಸಿ ಮಾದರ ಚೆನ್ನಯ್ಯ ಸೇವಾ ಸಮಿತಿ ಮನವಿ. ಅಮಿತ್ ಶಾ ಸಂಪುಟದಿಂದ ವಜಾಗೊಳಿಸಲು ಅಂಬೇಡ್ಕರ್ ಸೇವಾ ಸಮಿತಿ ಒತ್ತಾಯ. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಭತ್ತ ಜೋಳ ಮಾರಾಟಕ್ಕೆ ಡಿಸೆಂಬರ್ 31ರೊಳಗೆ ನೋಂದಣಿ ಪಡೆಯಲು ತಹಶೀಲ್ದಾರ್ ಸುರೇಶ್ ವರ್ಮಾ ಮನವಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.